ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ಅದ್ಭುತ ವಿಡಿಯೋದೊಂದಿಗೆ ತಮ್ಮ ಜೊತೆಗೆ ನಾನು ಹಾಜರಾಗಿದ್ದೀನಿ. ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಇಷ್ಟ ಆಗ್ತವೆ ಎನ್ನುವಂಥ ಭಾವನೆಯೂ ಕೂಡ ನನ್ನದು. ಯಾಕಂದ್ರೆ ಇವತ್ತಿನ ವಿಡಿಯೋ ಅತಿ ಅದ್ಭುತವಾದಂಥ ಹಾಗೂ ಮನುಷ್ಯನ ಸರಾಸರಿ ಜೀವಿತದ ಅವಧಿ ಎಲ್ಲಿವರೆಗೆ ಇರ್ತೈತಿ ಅನ್ನುವಂಥ ಒಂದು ನೈಜ ಘಟನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆ ಊರಿನಲ್ಲಿ ಸಾವೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿವೆ. ಯಾಕಂದರೆ ಆ ಊರಿನಲ್ಲಿ ನಿಜಕ್ಕೂ ಕೂಡ ಆಯುಷ್ಯು ಅಂದರೆ ಸರಾಸರಿ ಆಯುಷ್ಯು ಸುಮಾರು 92ರಿಂದ 108 ಅಂತ ಹೇಳ್ತಾರೆ ಆ ದೇಶದಲ್ಲಿ. ಜೊತೆಗೆ ಆ ದೇಶದ ಒಂದು ಊರಿನಲ್ಲಿ ಅಲ್ಲಿ 108ರಿಂದ 125 ವರ್ಷಗಳವರೆಗೂ ಕೂಡ ಬದುಕ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಇದು ನಿಜಕ್ಕೂ ಕೂಡ ಸತ್ಯವಾದಂಥ ಮಾತು. ಜೊತೆಗೆ ನಮ್ಮ ಭಾರತೀಯರ ಒಂದು ಜೀವಿತದ ಅವಧಿ ಎಷ್ಟಿರ್ತೈತಿ ಅಂತ ನೀವು ಕೇಳ್ಬೋದು. ಭಾರತೀಯರ ಜೀವಿತದ ಅವಧಿ ಇತ್ತೀಚಿನ ವರದಿಗಳ ಪ್ರಕಾರ 62ರಿಂದ 72 ವರ್ಷಗಳು ಮಾತ್ರ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಯಾಕಂದ್ರೆ ಇಲ್ಲಿ ಯಾಕಿಷ್ಟು ಸಣ್ಣ ಒಂದು ಏಜ್ನಲ್ಲಿ ಮರಣವನ್ನು ಅಪ್ತಾರೆ ಅಂತಂದರೆ ಇಲ್ಲಿಯ ಒಂದು ಆಹಾರ ಪದ್ಧತಿ ಹಾಗೂ ನಾವು ಬಳಸ್ತಿರ್ತಕ್ಕಂಥ ಎಣ್ಣೆಗಳಿಗೆ ಪದಾರ್ಥಗಳಿಗೆ ಬಳಸ್ತಿರ್ತಕ್ಕಂಥ ಎಣ್ಣೆ, ಜೊತೆಗೆ ನಾವು ಯಾವಾಗಲೂ ಕೂಡ ಸೋಮಾರಿಗಳಂತೆ ಬದುಕ್ತಾ ಇರೋದು, ಜೊತೆಗೆ ಡಯಟನ್ನು ಮಾಡದೇ ಇರೋದು ಹಾಗೂ ನಿಯಮಿತವಾಗಿ ನಾವು ಊಟ ಉಪಚಾರಗಳನ್ನು ಮಾಡದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಿಂದ ನಮ್ಮ ಜೀವಿತದ ಅವಧಿ ಕಡಿಮೆ ಆಗಿದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಆಮೇಲೆ ಆ ದೇಶದಲ್ಲಿ ಇನ್ನೊಂದು ಊರು ಅಂತೇಳಿದೆ, ಅದು ಒಕಿನೋವಾ. ಆ ಒಕಿನೋವಾದಲ್ಲಿ ಸುಮಾರು ಸರಾಸರಿ 108ರಿಂದ 125 ವರ್ಷಗಳವರೆಗೂ ಕೂಡ ಬದುಕ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಯಾಕೆ ಅಷ್ಟು ಆಯುಷ್ಯ, ನಮಗೆ ಯಾಕೆ ಎಷ್ಟು ಕಡಿಮೆ ಅಂತ ನೀವು ಕೇಳ್ಬೋದು. ಆಮೇಲೆ ಅವರು ಯಾವತ್ತೂ ಕೂಡ ಅಡುಗೆ ಎಣ್ಣೆಯನ್ನು ಬಳಸೋದಿಲ್ಲ. ಅಡುಗೆ ಎಣ್ಣೆಯನ್ನು ಅಲ್ಲಿ ರೆಸ್ಟೋರೆಂಟ್ಗಳಲ್ಲೂ ಬಳಸೋದಿಲ್ಲ ಮತ್ತು ಮನೆಯಲ್ಲೂ ಕೂಡ ಯಾರೂ ಬಳಸೋದಿಲ್ಲ. ಯಾಕಂದರೆ ಅದನ್ನು ಸರ್ಕಾರ ನಿಷೇಧ ಮಾಡಿದೆ. ಜೊತೆಗೆ ಅಲ್ಲಿಯ ತರಕಾರಿ, ಹಣ್ಣು ಹಂಪಲುಗಳನ್ನು ಮಾತ್ರ ತಿಂತಾರೆ. ಜೊತೆಗೆ ಅವರು ತಾವೇ ಬೆಳೆದಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿಂತಾರೆ. ಅವರು ಯಾವತ್ತೂ ಕೂಡ ಮಾರಾಟ ಮಾಡೋದಿಲ್ಲ. ಆದರೆ ನಮ್ಮ ಭಾರತದಲ್ಲಿ ನಾವು ಆಹಾರ ಪದಾರ್ಥಗಳನ್ನು ಬೆಳೆದು ಬಿಟ್ಟು ಹೆಚ್ಚಿನ ಒಂದು ಲಾಭ ಮಾಡಿಕೊಳ್ಳಲಿಕ್ಕಾಗಿ ನಾವು ಸತತವಾಗಿ ನಾವು ಆರ್ಥಿಕವಾಗಿ ಹೆಚ್ಚು ಯಾವ ನಮಗೆ ಬೆಳೆ ಅದಾವೋ ಅದನ್ನು ನಾವು ಬೆಳಿತೀವಿ. ಹೀಗಾಗಿ ನಮ್ಮ ಒಂದು ಆಹಾರ ಪದಾರ್ಥಗಳ ಗುಣಮಟ್ಟವೂ ಕೂಡ ಕಡಿಮೆ ಆಗಿದೆ. ಜೊತೆಗೆ ನಮ್ಮ ದೇಶದಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇಲ್ಲ. ನಾವು ಯಾವಾಗಲೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿ ನಾವು ಬೆಳೆಯನ್ನು ತೆಗಿತೀವಿ. ಆಮೇಲೆ ಅಲ್ಲಿಯ ರೈತರು ಯಾವತ್ತೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೆಳೆಗಳನ್ನು ಬೆಳೆಯುವುದಿಲ್ಲ. ಮತ್ತು ಆ ದೇಶದಲ್ಲಿ ಯಾವಾಗಲೂ ಕೂಡ ಅಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿಯನ್ನು ಕುಡಿತೀವಿ. ಆದರೆ ಅಲ್ಲಿ ಮಕ್ಕಳಾದಿಯಾಗಿ ವೃದ್ಧರವರೆಗೂ ಕೂಡ ಗ್ರೀನ್ ಟೀ ಕುಡಿತಾರೆ. ಜೊತೆಗೆ ಅಲ್ಲಿಯ ಒಂದು ಡಯಟ್ ಪದ್ಧತಿಯನ್ನು ಕೂಡ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಅವರು ಕರೆಕ್ಟಾಗಿ ಬೆಳಿಗ್ಗೆ 6ರಿಂದ 7 ಒಳಗಾಗಿಯೇ ಅವರು ತಿಂಡಿ ತಿಂತಾರೆ. ಮುಂದೆ 1 ಗಂಟೆಗೆ ಮಧ್ಯಾಹ್ನ 1 ಗಂಟೆಗೆ ಕರೆಕ್ಟಾಗಿ ಅವರು ಊಟ ಮಾಡ್ತಾರೆ. ಆಮೇಲೆ ಸಾಯಂಕಾಲ 4ರಿಂದ 5 ಗಂಟೆ ಒಳಗಾಗಿ ಅವರು ಅಲ್ಪೋಪಹಾರವನ್ನು ಮಾಡ್ತಾರೆ. ಜೊತೆಗೆ ಕರೆಕ್ಟಾಗಿ ರಾತ್ರಿ 8 ಗಂಟೆಗೆ ಅವರು ಊಟವನ್ನು ಕೂಡ ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಜೊತೆಗೆ ಅಲ್ಲಿಯ ಒಂದು ಆಹಾರ ವಿಹಾರ ಮತ್ತು ಅಲ್ಲಿಯ ಒಂದು ವಾತಾವರಣ ಹೇಗಿದೆ ಅಂತಂದರೆ ಆ ದೇಶದಲ್ಲಿ ನಿಜಕ್ಕೂ ಕೂಡ ಒಳ್ಳೆಯ ವಾತಾವರಣ ಇದೆ. 1500 ಸಲ ಒಂದು ವರ್ಷಕ್ಕೆ ಅಲ್ಲಿ ಭೂಕಂಪಗಳು ಸಂಭವಿಸ್ತವೆ. ಜೊತೆಗೆ ಅಲ್ಲಿಯ ಒಂದು ಸುನಾಮಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತವೆ. ಆದರೆ ಅವೆಲ್ಲವುಗಳು ಕೂಡ ಅವರ ಜೀವನದ ಒಂದು ಅವಿಭಾಜ್ಯ ಅಂಗಗಳಾಗಿವೆ ಎನ್ನುವಂಥ ಭಾವನೆ ಕೂಡ ಅವರಲ್ಲಿ ಇದೆ. ಜೊತೆಗೆ ಟೆಕ್ನಾಲಜಿಯಲ್ಲೂ ಕೂಡ ಆ ದೇಶ ಮುಂದುವರೆದಿದೆ. ಆಮೇಲೆ ಅಲ್ಲಿ ಸೈಕಲ್ ಬಳಸಲಿಕ್ಕೆ ಮಕ್ಕಳಿಂದ 16 ವರ್ಷದವರೆಗೆ ಅವರು ಕಟ್ಟುನಿಟ್ಟಾಗಿ ಸರ್ಕಾರದ ಆದೇಶದ ಪ್ರಕಾರ ಅವರು ಸೈಕಲನ್ನು ತುಳಿಲೇಬೇಕು. ಅದಕ್ಕೆ ಕಾನೂನು ಕೂಡ ಇದೆ. ಜೊತೆಗೆ ಅಲ್ಲಿ ಒಬ್ಬ ಮಗುವನ್ನು ಹೆರಲಿಕ್ಕೆ ಮಗುವಾಗಲಿ ಅಥವಾ ಮಗಳಾಗಲಿ ಒಂದೇ ಮಗುವನ್ನು ಹೆರಲಿಕ್ಕೆ ಅವಕಾಶ ಇದೆ. ಹೆಚ್ಚು ಮಕ್ಕಳನ್ನು ಹೆತ್ತರೆ ಅಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ಆದರೆ ನಮ್ಮ ದೇಶದಲ್ಲಿ 10, 20, 15, 16 ಹೀಗೆ ನಾವು ಮಕ್ಕಳನ್ನು ಇಲ್ಲಿ ಹೆರ್ತೀವಿ. ಹೀಗಾಗಿ ಅಲ್ಲಿಯ ಒಂದು ಜೀವನ ಪದ್ಧತಿ ಹಾಗೂ ಅವರು ಮಾಡ್ತಿರ್ತಕ್ಕಂಥ ಜೀವನ ನಿಜಕ್ಕೂ ಕೂಡ ಅಚ್ಚರಿಯನ್ನು ಹುಟ್ಟಿಸ್ತಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಆಮೇಲೆ ಅಲ್ಲಿ ಟೆಕ್ನಾಲಜಿಗೂ ಕೂಡ ಸಾಕಷ್ಟು ಮುಂದುವರೆದಂಥ ಒಂದು ಟೆಕ್ನಾಲಜಿ ಅವರು ಅಳವಡಿಸಿಕೊಂಡಿದ್ದಾರೆ. ಜೊತೆಗೆ ಸಾರ್ವಜನಿಕ ಸಾರಿಗೆಯನ್ನೇ ಅವರು ಬಳಸ್ತಾರೆ. ಆಮೇಲೆ ಟ್ರೇನನ್ನೇ ಬೆಳೆಸ್ತಾರೆ. ಹೀಗಾಗಿ ಅಲ್ಲಿ ಪೊಲ್ಯೂಷನ್ ಅನ್ನೋದು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಅಲ್ಲಿಯ ಮಕ್ಕಳಿಗೆ ಆಹಾರದ ಒಂದು
ಯಾವ ರೀತಿ ಆಹಾರವನ್ನು ನಾವು ಸೇವಿಸಬೇಕು, ಯಾವ ಪದಾರ್ಥಗಳನ್ನು ಸೇವಿಸಬೇಕು ಅಂಥೇಳಿ ಅಲ್ಲಿ ಅವರ ಶಾಲೆ ಕಾಲೇಜುಗಳಲ್ಲಿ ಪ್ರತಿನಿತ್ಯ 1 ತಾಸುಗಳ ಒಂದು ಪಿರಿಯಡನ್ನೇ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಅಲ್ಲಿಯ ಜನರ ಒಂದು ಭಾವನೆಗಳಿಗೆ ನಾವು ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕು. ಆಮೇಲೆ ಅಲ್ಲಿ ಇರ್ತಕ್ಕಂಥ ಒಕಿನೋವಾ ಅನ್ನುವಂಥ ಒಂದು ಊರಿನಲ್ಲಿ ಕೇವಲ 450 ಜನ ವಾಸಿಸ್ತಾ ಇದ್ದಾರೆ. ಆ 450 ಜನರ ಸರಾಸರಿ ಆಯುಷ್ಯು ಎಷ್ಟಿರ್ಬೋದು ಅಂತಂದರೆ 125 ಅಂತ ಹೇಳ್ತಾರೆ. ಅಂದರೆ 108ರಿಂದ 125 ವರ್ಷ ಅವರು ಬದುಕ್ತಾರೆ ಅಂತ ಹೇಳ್ತಾರೆ. ಹೀಗೆ ಬದುಕೋದ್ರಿಂದ ಅಂದರೆ ನಮ್ಮ ಹೆಚ್ಚು ಕಡಿಮೆ ನಮ್ಮ ಭಾರತೀಯರು ಬದುಕುವ ಒಂದು 2 ಪಟ್ಟು ಹೆಚ್ಚನ್ನು ಅವರು ಬದುಕ್ತಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾಯಿವೆ. ಹೀಗಿರುವಾಗ ಯಾವತ್ತೂ ಕೂಡ ಅಲ್ಲಿ ಯಾವಾಗಲೂ ಸೊಸೆ ಎನ್ನುವಂಥ ಒಂದು ಆಹಾರವನ್ನು ಸಾಕಷ್ಟು ಪ್ರಮಾಣದಲ್ಲಿ ಅವರು ಸೇವಿಸ್ತಾರೆ. ಅದು ಅಲ್ಲಿ ಆಹಾರ ಪದ್ಧತಿ. ಹಣ್ಣು ಹಂಪಲುಗಳನ್ನು ಹಾಗೂ ಸ್ವಚ್ಛವಾದಂಥ ತರಕಾರಿಗಳನ್ನು, ತಾಜಾವಾದಂಥ ತರಕಾರಿಗಳನ್ನು ಮಾತ್ರ ಅವರು ಸೇವನೆ ಮಾಡೋದರಿಂದ ಅವರ ಒಂದು ಆಯುಷ್ಯ ಮತ್ತು ಆರೋಗ್ಯ ಚೆನ್ನಾಗಿದೆ ಅಂತಲೇ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಹೀಗಾಗಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ನೀವೆಲ್ಲರೂ ಕೂಡ ಕನ್ನಡಿಗ ಚಾನಲ್ YT ಜೊತೆಗೆ ನಿಮ್ಮ ಕಮೆಂಟನ್ನು ಮಾಡಿರಿ. ಪ್ರತಿಯೊಬ್ಬರಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸ್ರಿ. ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ನಿಮ್ಮೆಲ್ಲರ ಒಂದು ಸಬ್ಸ್ಕ್ರೈಬನ್ನು ಕೂಡ ಮಾಡದೇ ಇರತಕ್ಕಂಥವ್ರು ನೀವೆಲ್ಲರೂ ಕೂಡ ಮಾಡಿರಿ. ಆಮೇಲೆ ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಘಟನೆಗಳು ಸಂಚಿಕೆಗಳು ಕೂಡ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಜಪಾನ್ ದೇಶದ ಒಂದು ಕತೆ. ಈ ಜಪಾನ್ ದೇಶದ ಒಕಾನಿಯ ಅಂತೇಳಿ ಒಂದು ಊರೈತಲ್ಲ, ಆ ಊರಿನಲ್ಲಿ ಬದುಕಿರ್ತಕ್ಕಂಥ ಜನರ ಒಂದು ಭಾವನೆಗಳನ್ನು ಹಾಗೂ ಅವರು ಬದುಕಿರ್ತಕ್ಕಂಥ ನೀತಿಗಳನ್ನು ಅವರ ಆಯುಷ್ಯನ್ನು ಕೂಡ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.